ಕೊನೆಯದಾಗಿ ಈಗ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ನೀವು ಅದನ್ನು ಕೌಂಟರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಕಾನೂನಾತ್ಮಕವಾಗಿ, ಪೊಲಿಟಿಕಲಿ ಮತ್ತು ಮಾರಲಿ? ಖಂಡಿತವಾಗಿ 100% ಇವತ್ತು ನಮ್ಮ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಕೊಟ್ಟಿದ್ದಾರೆ. ನಾನು ಇದನ್ನು ಎದುರಿಸುವಂಥ ಶಕ್ತಿ ನನಗಿದೆ. ನನಗೊಂದೆಲ್ಲ, ಇದು ಮುಖ್ಯಮಂತ್ರಿಯವರು ಕೂಡ ಹಲವಾರು ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾರ ಮೇಲೆ ಕೇಸ್ಗಳಿಲ್ಲಪ್ಪ, ಎಲ್ಲರ ಮೇಲೆ ಇದ್ದಾವೆ, ಬರೀ ಒಂದು ಮಾರ್ಕ್ ಅಷ್ಟೇ ಕೇಸ್, ಅದು ಇನ್ನೂ ಯಾರ ಮೇಲೆ ಪ್ರೂವ್ ಆಗಲಿಲ್ಲ. ಏನು ನಾನು BJP ಪಕ್ಷದಲ್ಲಿ ಇದ್ದಂಗೆ ಕನ್ವಿಕ್ಟ್ ಆಗಿದ್ದವರ ನಾವೇನಾದರೂ? ನಮ್ಮ ಮೇಲೆ ಏನು ಕನ್ವಿಕ್ಟ್ ಆಗಿದ್ದೇನೆ ನಾನು? ನನ್ನ ಮೇಲೆ ಏನಾದರೂ ಪ್ರೂವ್ ಆಗಿದೆನಾ? ಅನ್ಪ್ರೂವ್ನ ಕೇಸ್ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಇದು ಆಗೋದಿಲ್ಲ. ನಾನು ಸದನದಲ್ಲಿ ನಾವು ಉತ್ತರ ಕೊಡ್ತೀವಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಯವ್ರ ಜೊತೆಗೆ ನಮ್ಮ ಮಂತ್ರಿಗಳು, ಮಾನ್ಯ ಮಂತ್ರಿಗಳು, ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಇವರೆಲ್ಲ ಕೂಡ ನಾವು ಶತಸಿದ್ಧವಾಗಿದ್ದೀವಿ. ಇದನ್ನು ನಾವು ಎದುರಿಸಲಿಕ್ಕೆ ನಾವು ಶತಸಿದ್ಧವಾಗಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಗೊಡ್ಡು ಬೆದರಿಕೆ ನಾವು ಯಾರೂ ಕೂಡ ಬೆದರಲ್ಲ. ಇವತ್ತು ಅವ್ರು ಹೇಳ್ತಾರೆ, ಅವ್ರು ಇವತ್ತು ನಾಗೇಂದ್ರ ರಾಜೀನಾಮೆ ಪಡಿತಾರೆ, ನಾಳೆ ಇನ್ನೊಬ್ಬರ ಮೇಲೆ ಬರ್ತಾರೆ, ಮುಖ್ಯಮಂತ್ರಿನ ಕೊಡು ಅಂತ ಹೇಳ್ತಾರೆ. ಅದು ಯಾವ ರೀತಿ? ಹಂಗಾದ್ರೆ ನಾವು ಕೊಟ್ಬಿಡ್ಬೇಕಾ? ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಆಗತ್ತದಿರುತ್ತಾ? ಜನಾದೇಶನೇ ದೊಡ್ಡದು. ನಮ್ಮನ್ನು ಕಳಿಸಿದ್ದಾರೆ, ಆರಿಸಿ ಕಳಿಸಿದ್ದಾರೆ. ಇವತ್ತು ಆ ಜನಾದೇಶಕ್ಕಿಂತ ಇವ್ರ ಆದೇಶ ನಾವು ಪಡ್ಕೊಳ್ಳೋದೇನು ಬೇಕಾಗಿಲ್ಲ. ಮುಂದೆ ತಾವು ನೋಡ್ತೀರಿ, ಇದೇ ರೀತಿಯಾಗಿ ಸುಳ್ಳಿನ ಈ CBI EDಯನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ದೇಶದಲ್ಲಿ ಇದೇ CBI EDಯನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇವತ್ತು ಅದರ ಜೊತೆಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರನ್ನ ಇಟ್ಕೊಂಡಿದ್ದೇ ಎಲೆಕ್ಷನ್ಗಳು ನಡೆಸ್ತಾ ಇದ್ದಾರೆ. ಈ ರೀತಿಯಂಥದ್ದು ಭಾಳ ದಿನ ನಡೆಯಲ್ಲ. ಒಂದಿನ ಮುಂದೆ ಒಂದು ದಿನ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬಂದೇ ಬರುತ್ತೆ. ಕೇಂದ್ರದಲ್ಲಿ ಕೂಡ ನಮ್ಮ ರಾಹುಲ್ ಗಾಂಧೀಜಿಯವರು ಕೂಡ ಪ್ರಧಾನಮಂತ್ರಿ ಆಗೇ ಆಗ್ತಾರೆ. ತಾವು ನೋಡ್ತೀರಿ, ತಾವೆಲ್ಲರೂ ಕೂಡ ದೇಶದ ಜನತೆ ನೋಡ್ತೀವಿ. ಅದಕ್ಕಾಗಿ ನಾವೆಲ್ಲ ಕಾಯ್ತಿದ್ದೀವಿ. ನಾವು ಏನೇ ತ್ಯಾಗಕ್ಕೂ ಸಿದ್ಧ, ಏನೇ ಕಷ್ಟಕ್ಕೂ ನಾವು ಕಷ್ಟಪಡೋಕ್ಕೂ ಸಿದ್ಧ. ನಮ್ಮ ವಿಚಾರದಲ್ಲಿ ಇವತ್ತೇನು ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರಲ್ಲ, ವಿನಾಕಾರಣ ಅವ್ರಿಗೇನೋ ಇವತ್ತೇನು ಕೆಲಸ ಇಲ್ಲ. ಅವ್ರಿಗೆ ಯಾವುದೇ ಕೆಲಸ ತೆಗೆದುಕೊಂಡು ಹೋಗ್ಬಿಟ್ಟು ಒಂದು ಮೇಲೆ ಒಬ್ಬ ಮನುಷ್ಯನ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಒಂದು ಮಾರ್ಕ್ ಮಾಡೋದಂಥದ್ದು ಅವ್ರಿಗೆ ರೂಢಿ ಇದೆ. ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಆ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಇವರೆಲ್ಲ ಕೂಡ ವಿನಾಕಾರಣ ನನ್ನ ಮೇಲೆ ಯಾಕೆ ಬೀಳ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬ ದಲಿತನ ಮೇಲೆ ಈ ರೀತಿ ಬಿಡೋದ? ನಮ್ಮ ದಲಿತರೆಲ್ಲ ನಾವು ಇವತ್ತು ನೋಡ್ತಾ ಇದ್ದೀವಿ. ನಾವು ನಮ್ಮದು ಕೂಡ ನಮ್ಮ ಸಮಾಜ ಕೂಡ ವಾಲ್ಮೀಕಿ ಸಮಾಜ, ಮುಖ್ಯವಾಗಿ ವಾಲ್ಮೀಕಿ ಸಮಾಜ, ನಾವು ಭಾಳ ರಾಜಾರೋಷವಾಗಿರುವಂಥ ಸಮಾಜ ನಮ್ಮದು. ನಮ್ಮ ಬ್ಲಡ್ಡಲ್ಲೇ ಅದು ಇದೆ. ನಾವು ಗಮನಿಸ್ತಾ ಇದ್ದೀವಿ, ನಮ್ಮ ಯುವಕರು ಗಮನಿಸ್ತಾ ಇದ್ದಾರೆ, ದೊಡ್ಡವರು ಗಮನಿಸ್ತಾ ಇದ್ದಾರೆ. ಇವರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ. ಮುಂದೆ 2028ರಲ್ಲಿ ನಾವು ತೋರಿಸ್ತೀವಿ ನಾವೇನಂತೇಳಿ. ಒಂದು ಮತ ಕೂಡ ಅವ್ರಿಗೆ ಕೊಡಬಾರ್ದು ಅಂತೇಳಿ ನಾನು ಮನೆ ಬಾಗಿಲಿಗೆ ಹೋಗಿ ಕೈ ಕಾಲು ಇಟ್ಕೊತೀನಿ. ನನ್ನ ಎಲೆಕ್ಷನ್ ಮಾಡಲ್ಲ. ಅವ್ರನ್ನ ನೋಡು, ಗೆಲ್ಸೋದು ಭಾಳ ಈಸಿ, ಗೆಲ್ಸೋದು ಕಷ್ಟ, ಬಟ್ ಸೋಲ್ಸೋದು ಭಾಳ ಈಸಿ. ನಾವು ಅದಕ್ಕೆ ಹೋಗ್ತೀವಿ. ಯಾರು ಕೂಡ ಅವ್ರಿಗೆ ಮತ ಕೊಡಬಾರ್ದು ಅಂತ ಹೇಳ್ತೀವಿ. ಒಬ್ಬ ದಲಿತರು, ಒಬ್ಬ ರೀತಿಯಾದಂಥ ಹಿಂದುಳಿದವರು, ಒಬ್ಬ ದಲಿತ, ಒಬ್ಬ ಪರಿಶಿಷ್ಟ ಪಂಗಡದವನು ಬಂದುಬಿಟ್ರೆ ಇಷ್ಟು ಆವೇಶನ ಅವ್ರಿಗೆ, ಇಡೀ ರಾಜ್ಯದಂತ ಓಡಾಡ್ಕೊಂಡು ಮಾತಾಡಲಿಕ್ಕೆ. ಏನು ನನ್ನ ಮೇಲೆ ಏನು ತಪ್ಪಿದೆ ಸ್ವಾಮಿ? ನನ್ನ ಮೇಲೆ ಏನಿದೆ? ಏನು ಕಾರಣ ಇದೆ ನೋಡಬೇಕಲ್ಲ. ನ್ಯಾಯಾಲಯದಲ್ಲಿ ಇದ್ದಾವೆ. ನ್ಯಾಯಾಲಯ ಏನಾದರೂ ನನ್ನ ಮೇಲೆ ಇದು ಕೊಟ್ಟರೆ ಅದನ್ನು ನಾನು ಮಾಡ್ಬೋದು. ನ್ಯಾಯಾಲಯದಿಂದ ನನಗೆ ಅವಕಾಶ ಕೊಡ್ತಾಯಿದೆ, ನನಗೆ ಫ್ರೀ ಮಾಡ್ತಾಯಿದೆ, ನನಗೆ ಅವಕಾಶಗಳನ್ನು ಕೊಡ್ತಾಯಿದೆ. ನನ್ನ ಫಂಡಮೆಂಟಲ್ ರೈಟ್ನ, ಸಾಂವಿಧಾನಿಕವಾಗಿ ಇರುವಂಥ ಹಕ್ಕನ್ನು ಇವ್ರು ಕಸಿತಾರೆ ಸ್ವಾಮಿ. ಯಾವ ರೀತಿ ಹೇಳ್ಬೇಕು ಹೇಳಿ? ಇದು ನಮ್ಮ ಜನ ನೋಡಿಕೊಂಡು ಸುಮ್ಮನೆ ಕೂಡಲ್ಲ. ನಮ್ಮ ದಲಿತರಾಗಿರ್ಬೋದು, ಹಿಂದುಳಿದವರು ಆಗಿರ್ಬೋದು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಪಂಗಡದವರಾಗಿರ್ಬೋದು, ಅಲ್ಪಸಂಖ್ಯಾತರನ್ನ ಇವತ್ತು ಇದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಈ 4 ಜನ ಒಂದಾಗಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಕೂಡ ನಮ್ಮ BJPಯ ವಿರೋಧ ಪಕ್ಷದವ್ರಿಗೆ ಹೇಳ್ತೀನಿ, ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡಿ. ದಯಮಾಡಿ ನೀವು ಬನ್ನಿ, ಹೆಲ್ದಿ ರಾಜಕೀಯ ಮಾಡೋಣ ಅಂತ ಬನ್ನಿ, ಸದನದಲ್ಲಿ ಬನ್ನಿರಿ, ಮಾತಾಡೋಣ ಅಂತ. ಅದು ಬಿಟ್ಬಿಟ್ಟು ಹಾದಿ ಬೀದಿಗಳಲ್ಲಿ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದರೆ ತಪ್ಪಾಗುತ್ತೆ. ಇವತ್ತು ಯುವಕರಲ್ಲಿ ಬೇರೆ ಬೇರೆ ವಿಷಕಾರಿ ಅಂತ ಅಸತ್ಯಗಳನ್ನು ಸತ್ಯವಾಗಿ ಮಾಡಲಿಕ್ಕೆ ಹೊರಟ್ರೆ ಯಾರು ಕೂಡ ಇವತ್ತು ಅಷ್ಟು ಮುಗ್ಧರಲ್ಲ ಸ್ವಾಮಿ. ನಾವು ಖಂಡಿತವಾಗಿ ಕೂಡ ಇದನ್ನು ದಿಟ್ಟವಾಗಿ ಎದುರಿಸಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ. ನಾವು ಕೂಡ ಅವ್ರು ಬರಲಿ, ನಾವು ಬಂದರೆ ಅದಕ್ಕೆ ಏನೇನು ಮಾಡಬೇಕೋ ಮಾಡ್ತೀವಿ ನಾವು. ನನಗನ್ಸುತ್ತೆ ಇವತ್ತೇನು ಅವ್ರು ಏನು ಅಂದ್ಕೊಂಡಿದ್ದಾರಲ್ಲ, ಏನೋ ನಡೆದು ಬಿಡ್ತೇನೆ ಅಂತೇಳಿ, ಅವರೆಲ್ಲ ಕೂಡ ಆ ಗುಡ್ಡನ್ನು ತೆಗೆದು ಇಲಿ ಹಿಡಿತಾರಲ್ಲ, ಆ ರೀತಿಯಂಥದ್ದನ್ನು ಹಾಗೆ ಆಗುತ್ತೆ. ಆ ಗಾದೆ ಇದೆಯಲ್ಲ, ಗುಡ್ಡನಗದು ಇಲಿ ಹಿಡಿದಾರಂತೇಳಿ, ಆ ರೀತಿ ಆಗುತ್ತೆ ನೋಡಿ. ಅಷ್ಟೇ ಹಾಸ್ಯಾಸ್ಪದಕ್ಕೆ ಒಳಗಾಗ್ತಾರೆ, ಅವ್ರಿಗೆ ಡ್ಯಾಮೇಜ್ ಮಾಡ್ಕೊತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ನಾನು ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದಿಷ್ಟು ಸಚಿವರಾದಂಥ ನಾಗೇಂದ್ರ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಮೋದ್, TV9 ಬೆಂಗಳೂರು.